ನಮಸ್ಕಾರ ಎಲ್ಲರಿಗೂ. ತ್ರಯಂ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡೋಣಪ್ಪ ಅಂದ್ರೆ ಸೆಕೆಂಡ್ PUC ಪೂರ್ವ ಸಿದ್ಧತಾ ಪರೀಕ್ಷೆ 2023 ಪ್ರಶ್ನೆ ಪತ್ರಿಕೆನ ನೋಡೋಣ್ರಿ. ಯಾಕೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ರೆಫರ್ ಮಾಡತ್ತೀವಪ್ಪ ಅಂತಂದ್ರೆ ಈ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ರೆಫರ್ ಮಾಡೋದ್ರಿಂದ ನಿಮಗೆ ಕ್ವಶನ್ ಯಾವ ರೀತಿಯಾಗಿ ಅರೈಸ್ ಆಗ್ತಾವೆ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಪದೇ ರಿಪೀಟ್ ಆಗಿದ್ದಾವೆ ಈ ಸಲದ 2024 ಆಮೇಲೆ 2025 ಒಳಗೆ 2025-26 ಒಂದು ಇಯರ್ ಒಳಗೆ ಏನು ರಿಪೀಟ್ ಆಗಿದ್ದಾವೆ ಪ್ರಶ್ನೆ ಪತ್ರಿಕೆಗಳು, ಅದರೊಂದಿಗೆ ಈ ಸಲದ ಪ್ರಶ್ನೆ ಪತ್ರಿಕೆ ನಿಮಗೆ ಏನು ಪ್ರಿಪರೇಟಿವ್ ಒಳಗೆ ಬಂದಾವ ಪ್ರಶ್ನೆಗಳು ಆಮೇಲೆ ಇವೆಲ್ಲ ಪ್ರಶ್ನೆದೊಳಗೆ ಯಾವ್ದು ಅತಿ ಹೆಚ್ಚು ರಿಪೀಟ್ ಆಗಿದ್ದ ಪ್ರಶ್ನೆ ಅನ್ನೋದು ನಿಮಗೆ ಐಡಿಯಾ ಸಿಕ್ತಪ್ಪ ಅಂತಂದ್ರೆ ಸೊ ನೀವು ಯಾವ ರೀತಿ ಓದ್ಕೋಬೋದು, ಯಾವ ಕ್ವಶನ್ಗೆ ಇಂಪಾರ್ಟೆನ್ಸ್ ಕೊಡಬೇಕು, ಯಾವ ಚಾಪ್ಟರ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಗೊತ್ತಾಗ್ತೈತಿ. ಇದರಿಂದ ನಿಮ್ಗೆ ಹೈ ಸ್ಕೋರ್ ಮಾಡೋಕೆ ಭಾಳ ಈಸಿ ಆಗ್ತೈತಿ. ಸೊ ಅದಕ್ಕೋಸ್ಕರ ಇಲ್ಲಿ ನಿಮಗೆ ಪ್ರಿವಿಯಸ್ ಇಯರ್ ಪ್ರಿಪ್ರೇಟರಿ ಪ್ರಶ್ನೆ ಪತ್ರಿಕೆ ತಂದೈತಿ. ಇದು 2023 ಪೂರ್ವ ಸಿದ್ಧತಾ ಪ್ರಿಪ್ರೇಟರಿ ಎಕ್ಸಾಮ್ದ ಕ್ವಶನ್ ಪೇಪರ್. ಸೊ ಕ್ವಶನ್ಗಳನ್ನ ನೋಡ್ಕೊತ ಹೋಗೋರು ಬರ್ರಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡ್ರಿ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂತ ಕೇಳಿದರು. ಆಪ್ಷನ್ಸ್ ಕೊಟ್ಟಿದ್ದಾರೆ. ಶ್ರೀ ಗುರು ಹೇಗೆ ವರ್ತಿಸಬಾರದು, ಯಾರ ಕಂಬನಿಯನ್ನು ಅರಸಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ, ಹೆಣ್ಣು ಮಕ್ಕಳ ದುಃಖ ಬಲ್ಲವರಾರು, ಕಲಾಂ ಅವರ ಆತ್ಮಚರಿತ್ರೆಯ ಹೆಸರೇನು, ಕನ್ನಡ ಕಸ್ತೂರಿಯಲ್ಲವೇ ಅಂತ ಅಂದವರ್ಯಾರು, ಕಲಿಯುಗದ ಅಮೃತ ಯಾವುದು, ಆನೆಯ ಮಾವುತನ ಹೆಸರೇನು, ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮನ್ ಯಾರು, ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ. ಇಲ್ಲಿ ನೋಡ್ರಿ, ಒಟ್ಟು 3 ಪ್ರಶ್ನೆಗಳು ನಿಮಗೆ ಕೃಷ್ಣೇಗೌಡರ ಆನೆ ದೀರ್ಘ ಗದ್ಯದ ಮೇಲಿನ ಮಲ್ಟಿಪಲ್ ಚಾಯ್ಸಿಗೆ ಬಂದಾವು. ನೆಕ್ಸ್ಟ್ ನೋಡ್ರಿ, ಪಗೆಯಂ ಬಾಲಕನೆಂಬರೆ ಬೆಳಗು ಜಾವ, G.S. ಶಿವರುದ್ರಪ್ಪ, ಹತ್ತಿ ಚಿತ್ತ ಮತ್ತು ಸುಕನ್ಯಾ ಮಾರುತಿ ಅಂತ ಈ ಕಡೆ ಕೊಟ್ಟಾರ. ಈ ಕಡೆ ಒಮ್ಮೆ ನಗುತ್ತೇವೆ, ಪುಲಗೇರಿ ಸೋಮನಾಥ, ಧರಾಬೇಂದ್ರ, ಲಲಿತಾ ಸಿದ್ಧ ಬಸವಯ್ಯ, ಟಿ ಯಲ್ಲಪ್ಪ ಅಂಥೇಳಿ ಈ ಕಡೆ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಕವಿ ಪರಿಚಯಗಳಿಗೆ ಹೊಂದಿಸಿ ಬರೀಬೇಕು. ಯಾರು ಕವಿ ಪರಿಚಯಗಳನ್ನ ಸರಿಯಾಗಿ ಓದಿರ್ತೀರಿ ಸೊ ಅವ್ರಿಗೆ ಇದು ಅರ್ಥ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ ನೋಡ್ರಿ. ಬಸಲಿಂಗನ ಹೆಂಡತಿ ಹೆಸರು, ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ, ಕನ್ನಡದ ಮೂಲ ಕಲಿತು ಶ್ರೇಷ್ಠ ವಿಜ್ಞಾನಿ ಆದವರು, ಧನಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಶಾಂಭವಿ, ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು. ಇದು ನಿಮ್ಮ ಒಂದು ಬಿಟ್ಟ ಸ್ಥಳ. ಇನ್ನು ಆ ವಿಭಾಗದಾಗ ಪ್ರಶ್ನೆಗಳನ್ನು ನೋಡ್ರಿ. ಒಂದು ಅಂಕದ ಪ್ರಶ್ನೆಗಳನ್ನು ಯಾವ ರೀತಿ ಕೇಳಿದಾರೋ, ಮತ್ತು 2 ಅಂಕದ ಪ್ರಶ್ನೆಗಳನ್ನು ಯಾವ ರೀತಿ ಕೇಳಿದಾರೋ, 3 ಅಂಕದ ಪ್ರಶ್ನೆಗಳನ್ನು ಯಾವ ರೀತಿ ಕೇಳಿದಾರೋ ಈ ರೀತಿ ನೋಡ್ಕೊತ ಹೋಗೋನು. ಮೊದಲನೇದು ಗದ್ಯ ಭಾಗದಲ್ಲಿ ಪ್ರಶ್ನೆಗಳನ್ನು ನೋಡ್ರಿ. ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳುತ್ತಾಳೆ, ಯಾರಿಗೆ ತತ್ವಜ್ಞಾನ ಹೇಳಿ ಪ್ರಯೋಜನವಿಲ್ಲ. ಪದ್ಯಭಾಗ, ಗರತಿಯ ಹಾಲುಂಡ ತವರಿಗೆ ಏನೆಂದು ಹರಸುವಳು, ಮುದುಕಿಯು ಯಾರನ್ನು ಏನೆಂದು ಪ್ರಾರ್ಥಿಸುವಳು, ಮಾಗುವ ಜೀವದ ಪಯಣ ಹೇಗೆ ಸಾಗುತ್ತಿದೆ, ಬ್ರಿಟಿಷರು ಬರುವ ಮೊದಲು ವಾಲ್ಪೈರ್ ಹೇಗಿತ್ತು, ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು, ಕಲಾಂ ಅವರ ಬದುಕಿನ ಮಂತ್ರ ಯಾವುದು, ಚಳಿಯ ಚಹಾದ ಅಂಗಡಿ ಎಂದರೆ ಹೇಗಿರುತ್ತದೆ. 2 ಅಂಕದ ಪ್ರಶ್ನೆ ಆದಮೇಲೆ ಈ ಭಾಗವನ್ನು ನೋಡ್ರಿ. ನಿಮಗೆ ಇಲ್ಲಿ ಮತ್ತೆ 4 ಅಂಕದ ಪ್ರಶ್ನೆಗಳು ಇರ್ತಾವೆ, ಮತ್ತೆ 2 ಅಂಕದ ಪ್ರಶ್ನೆಗಳಿದಾವೆ ನಿಮ್ಗೆ. ಇದೇನಪ್ಪ ಅಂತಂದ್ರೆ ದೀರ್ಘ ಗದ್ಯದ ಮೇಲೆ ಇವಷ್ಟು ಪ್ರಶ್ನೆಗಳಿರ್ತಾವೆ. ದೀರ್ಘ ಗದ್ಯದ ಮೇಲೆ ನಿಮಗೆ ನೋಡ್ರಿ 2 ಮಾರ್ಕ್ಸ್ದು ನೀವು ಎಷ್ಟು ಕ್ವಶನ್ನ ಆನ್ಸರ್ ಮಾಡಬೇಕಪ್ಪ ಇಲ್ಲಿ ಅಂದ್ರೆ 4 ಆನ್ಸರ್ಸ್ನ ಮಾಡಬೇಕು ನೋಡ್ರಿ. ಫಸ್ಟ್ ಕ್ವಶನ್, ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕ ಯೋಚಿಸಿದರು. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡರು ಹೇಗೆ ಸಾಕಿದ, ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ, ನಾಯಿ ಕಚ್ಚಿದ್ದಲ್ಲಿ ಎಂದಾಗ ಜಬ್ಬಾರ್ ಇರಿಸುಮುರುಸಿನಿಂದ ಏನೆಂದು ಹೇಳಿದನು, ಆನೆಯನ್ನು ಹದ್ದು ಬಸ್ತಿನಲ್ಲಿಡುವುದರ ಬಗ್ಗೆ ಮೇಲಾಯುಧನ ಅಪ್ಪ ಏನು ತಿಳಿಸಿದ್ದ. ಓಕೆ, ಈ ಭಾಗವನ್ನು ನೋಡ್ರಿ. ಯಾವುದಾದರೂ 2 ವಾಕ್ಯಗಳ ಸಂದರ್ಭ ಸೂಚಿತ ಸ್ವಾರಸ್ಯ ಬರೆಯಿರಿ ಅಂದಾರು. ಇದು ನಿಮಗೇನಪ್ಪ ಅಂತಂದ್ರೆ 3 ಅಂಕಕ್ಕೆ ಇರ್ತೈತಿ. ಫಸ್ಟ್ ಪ್ರಶ್ನೆ ನೋಡ್ರಿ. ಅಸಾಧ್ಯವಪ್ಪ ಮರುವಕ್ಕಮಿಲ್ಲ, ತೃಣವೇ ಪರ್ವತವಲ್ಲವೇ, ರಸ್ತೆಯಂಚಿನಲ್ಲಿ ಕೈ ಹಿಡಿದು ನಡೆಸಿದವಳು. ಇಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದ್ರೆ 3 ಅಂಕಕ್ಕೆ ಇರ್ತೈತಿ, 2 ಉತ್ತರಿಸಬೇಕು. ಇಲ್ಲಿ ಕೆಳಗೆ ನೋಡ್ರಿ ಯಾವುದಾದ್ರೂ 1 ಉತ್ತರಿಸಬೇಕು. ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯ ಇದೆ, ಇದೇ ಲೋಟವಲ್ಲವೇ ತನ್ನ ಬೆವರಿನ ಬೆಲೆ ಕಳೆದದ್ದು. ನೆಕ್ಸ್ಟ್, ಯಾವುದಾದರೂ ಒಂದು ವಾಕ್ಯದ ಕುರಿತು ಸಂದರ್ಭ ಸೂಚಿತ ಸ್ವಾರಸ್ಯ ಬರೆಯಿರಿ ಅಂತ ಯಾರು, ನಿನ್ನ ಪುಕಾರೇನಿದ್ರು ಬರವಣಿಗೆಯಲ್ಲಿ ಇರಬೇಕು. ನೆಕ್ಸ್ಟು, ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಕ್ಕಲಿಲ್ಲ. ನೆಕ್ಸ್ಟ್ ಪ್ರಶ್ನೆ, ಯಾವುದಾದರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಉತ್ತರಿಸಿ ಅಂತಂದಾರು. ಇಲ್ಲಿ ನಿಮಗೆ ಏನಪ್ಪ ಅಂತಂದ್ರೆ ಯಾವುದಾದ್ರೂ 2 ಪ್ರಶ್ನೆಗೆ ಅಂತಂದಾರು. ಸೊ 4 ಅಂಕ ಇರ್ತೈತಿ ನಿಮಗೆ ಇದಕ್ಕೆ. ಪ್ರಶ್ನೆಯನ್ನು ನೋಡ್ರಿ. ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು,
ನೆಕ್ಸ್ಟ್ ಪ್ರಶ್ನೆ, ಸಮಾಜ ಕಂಟಕರ ಬಗೆಗೆ ಪುರಂದರದಾಸರ ಅಭಿಪ್ರಾಯಗಳನ್ನು ಸಂಗ್ರಹಿಸಿರಿ. ಯಾವ ಸ್ಥಳದಲ್ಲಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ ಚರ್ಚಿಸಿ. ಮುದುಕಿಯ ತಳಮಳ ಕವಿತೆಯಲ್ಲಿ ಹೇಗೆ ವ್ಯಕ್ತವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಒಂದು ಪ್ರಶ್ನೆಗೆ ನೀವು 5-6 ವಾಕ್ಯದಲ್ಲಿ ಉತ್ತರಿಸಬೇಕು. ಸೀತಾ ಎಂಬ ಗೆಳತಿಯ ಗುಣಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ. ಚೆನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳಗೆ ಎಸೆಯಲು ಕಾರಣವೇನು. ಮುದ್ದಣ್ಣ ಮನೋರಮೆಯರ ಸಂವಾದದ ಸ್ವಾರಸ್ಯವನ್ನು ವಿವರಿಸಿ. ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯದಲ್ಲಿ ಉತ್ತರಿಸಿ. ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲವೇಕೆ ವಿವರಿಸಿ. ಕಾಡಾನೆಗಳ ಹಾವಳಿ ನಿರೂಪಕರ ಅನುಭವಕ್ಕೆ ಬಂದುದು ಹೇಗೆ. ತನ್ನ ಆನೆಯ ಬಗ್ಗೆ ಕೃಷ್ಣೇಗೌಡನಲ್ಲಿ ಬೇಸರ ಮೂಡಲು ಕಾರಣವೇನು. ಮುಂದಿನ ಪ್ರಶ್ನೆಯನ್ನು ನೋಡ್ರಿ. ಯಾವುದಾದರೂ ಪದ್ಯದ ಭಾವಾರ್ಥವನ್ನು ಬರೆಯಿರಿ ಅಂತ ಕೊಟ್ಟಾರೋ. ಈ ಕಡೆ ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂ ತಾನೇ ತಿಳಿದ ದಶವನಂಗಾದುದ ವೈರಾಗ್ಯಂ ಸೀತೆಯುಳಿದೊಳದಾತ್ತನೊಳ್ ಪುಟ್ಟದಲ್ತೆ ನೀಲಿ ರಾಗಂ ಅಂತಕ್ಕಂಥ ಕೊಟ್ಟಿದ್ದಾರೋ. ಈ ಕಡೆ ಏನಪ್ಪ ಅಂತಂದ್ರೆ ಹೊಸಗನ್ನಡ ಕೊಟ್ಟಿದ್ದಾರೋ. ನಿಶೆಲಿಳಿದು ಉಷಯ ಎಳನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ ಕಣ್ಣಿದುರು ಒಂದು ಕಟ್ಟಿತು ಕನಸು ಕೂಗೊಂದು ಬಂತು ಕಿವಿಗೆ ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಹುಸಿನಿದ್ದೆ ಗಿದ್ದೆ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಒಂದು ಹಳಗನ್ನಡ ಪದ್ಯ, ಒಂದು ಹೊಸಗನ್ನಡ ಪದ್ಯವನ್ನು ಕೊಟ್ಟಿರ್ತಾರೋ. ನೀವು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಭಾವಾರ್ಥ ಬರೀಬೇಕು. ಭಾವಾರ್ಥವನ್ನು ಬರೆಯೋಕ್ಕೂ ಮುಂಚೆ ಯಾವ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ, ಪದ್ಯದ ಏನು ಹೇಳುತ್ತೆ, ಒಟ್ಟು ಆ ಕಾವ್ಯದ ಒಂದು ತಿರುಳು ಏನು ಅನ್ನೋದನ್ನು ಸ್ವಲ್ಪ ಬರೆದು ನಂತರ ಭಾವಾರ್ಥ ಬರೆದರೆ ಅತಿ ಹೆಚ್ಚು ಅಂಕಗಳು ನಿಮಗೆ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಅವ್ರು ಏನು ಸೂಚನೆ ಮಾಡಿರ್ತಾರೆ ಅದರ ತಕ್ಕಂತೆ ನೀವು ಉತ್ತರವನ್ನು ಕೊಡಬೇಕು. ಮೊದಲನೇದು ಪದಗಳಿಗೆ ಅರ್ಥ ಬರೆಯಿರಿ ಕೊಟ್ಟಿದ್ದಾರು. ಧರಿತ್ರಿ, ಪಂಕ, ದರ್ಪಣ ಯಾವುದಾದ್ರು 2ಕ್ಕೆ ಬರಿಬೇಕು. ಇನ್ನು ತೊರೆ, ನೆನೆ, ಬಟ್ಟೆಗೆ ನಾನಾರ್ಥಕ ಬರಿಬೇಕು. ಸೋತನು, ನಿಂತರು, ತಿಂದನು ಇದಕ್ಕೆ ಕ್ರಿಯಾಪದಗಳನ್ನು ಬರಿಬೇಕು. ಆಮೇಲೆ ವಿಭಕ್ತಿಗಳನ್ನು ಬರಿಬೇಕು. ರಾಮನ ಬಿಸಿಲಲ್ಲಿ, ಕೀರ್ತಿಗೆ ಅಂತಕ್ಕಂಥ ಪದಗಳಲ್ಲಿ. ಇನ್ನು ನೆಕ್ಸ್ಟ್ ಗುಣವಾಚಕವನ್ನು ಬರಿಬೇಕು. ಯಾವುದಪ್ಪ ಅಂದರೆ ಕಿರುಹಾದಿ, ಕಲಿಭೀಮ ಮತ್ತು ಕಡುಪಾಪಗಳಿಗೆ. ಅದಾದ ನಂತರ ಸ್ವಂತ ವಾಕ್ಯದಲ್ಲಿ ಗಾಳಿ ತೋರು, ದಾರಿದೀಪ ಮತ್ತು ತಲೆದೋಗು ಪದಗಳಿಗೆ ಸ್ವಂತ ವಾಕ್ಯ ಬರಿಬೇಕು. ದಯವಿಟ್ಟು ಭಾಷಾಭ್ಯಾಸದಲ್ಲಿ ಯಾರೂ ಅಂಕಗಳನ್ನು ಕಳೆದುಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಡಿಸ್ಕ್ರಿಪ್ಟಿವ್ ಟೈಪ್ ಆನ್ಸರ್ ಇದ್ದಾಗ ನಿಮಗೆ ಅಂಕಗಳನ್ನು ತೆಗೆಯುವಂಥ ಸಾಧ್ಯತೆ ತುಂಬ ಇರುತ್ತೆ. ಆದರೆ ಇಲ್ಲಿ ನೀವೇನಪ್ಪ ಅಂದರೆ ಡೈರೆಕ್ಟ್ ಆನ್ಸರ್ ಇರೋದ್ರಿಂದ ನಿಮ್ಮ ಅಂಕಗಳನ್ನು ಕಳೆದುಕೊಳ್ಳಂಗಿಲ್ಲ. ನೀವು ತಪ್ಪು ಬರೆದ್ರೆ ಡೈರೆಕ್ಟ್ ಅಂಕ ಹೋಗುತ್ತೆ, ಸರಿ ಬರೆದ್ರೆ ಡೈರೆಕ್ಟಾಗಿ ಅಂಕ ಬರುತ್ತೆ. ಇಲ್ಲಿ ಪ್ರಬಂಧ ಕೇಳಾರು ಪುಸ್ತಕಗಳ ಮಹತ್ವ ಮತ್ತು ಸ್ತ್ರೀ ಭ್ರೂಣ ಹತ್ಯೆ. ನಿಮಗೆ ಮುಂದಿನ ಒಂದು ಕ್ಲಾಸ್ ಒಳಗೆ ಆಲ್ಮೋಸ್ಟ್ ಒಂದು 10 ಪ್ರಬಂಧಗಳನ್ನು ನಾನು ನಿಮಗೆ ಕೊಡ್ತೀನಿ. ನೆಕ್ಸ್ಟ್ ಪತ್ರಲೇಖವನ್ನು ಬರಿ ಅಂತ ಕೇಳಾರು. ವರ್ಗಾವಣೆ ಪತ್ರ ಒಂದು, ಇನ್ನೊಂದು ವಾರ್ಷಿಕೋತ್ಸವದ ಕುರಿತು ಗೆಳೆಗೆ ಬರ್ತಕ್ಕಂಥ ಪತ್ರ. ಇನ್ನು ನೆಕ್ಸ್ಟ್ ಲಾಸ್ಟು ಅತ್ಯಾಸೆ ಗತಿಗಡಿ ಮತ್ತು ಪ್ರತ್ಯಕ್ಷ ಕಂಡವರು ಪ್ರಮಾಣಿಸಿ ನೋಡುವಂತಕ್ಕಂಥ ಎರಡು ವಿಷಯಗಳಿಗೆ ನಿಮಗೆ ಗಾದೆ ಮಾತು ಕೇಳಿದರು. ಸೊ ಇದಿಷ್ಟು 2023ಯಲ್ಲಿ ಕೇಳಿದಂತಹ ಒಂದು ಪ್ರಿಪ್ರೇಟರಿ ಕ್ವಶನ್ ಪೇಪರ್ ಆಗಿತ್ತು. ಸೊ ಇದು ನಿಮಗೊಂದು ಐಡಿಯಾ ಕೊಡ್ತೈತಿ ಆ್ಯಂಡ್ ಇಂಪಾರ್ಟೆಂಟ್ ಯಾವ ಚಾಪ್ಟರ್ಗೆ ಜಾಸ್ತಿ ಇಂಪಾರ್ಟೆಂಟ್ಸ್ ಕೊಡಬೇಕು ಅನ್ನೋದು ಗೊತ್ತಾಗ್ತೈತೆ ಅಂತ ತಿಳ್ಕೊಂಡು. ಸೊ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ನಮಗೂ ಒಂದು ಮೋಟಿವ್ ಆಗಿರ್ತೈತಿ. ಆ್ಯಂಡ್ ನಿಮ್ಮ ಒಂದು ಸಬ್ಸ್ಕ್ರೈಬರ್ ನಮಗೆ ಒಂದು ನೆಕ್ಸ್ಟ್ ವೀಡಿಯೋಗಳು ಮಾಡೋಕ್ಕೆ, ಆಮೇಲೆ ನೋಟ್ಸ್ ಕಲೆಕ್ಟ್ ಮಾಡೋಕ್ಕೆ, ಆ್ಯಂಡ್ ನೆಕ್ಸ್ಟ್ ನಿಮಗೆ ಯಾವ ಥರ ಇದು ಮಾಡಬೇಕು ಅಂತ ನಮಗೆ ಹೇಳೋಕ್ಕೆ ಬಹಳ ಒಂದು ಎನ್ಕರೇಜ್ಮೆಂಟ್ ಕೊಟ್ಟಂಗೆ ಆಗ್ತದೆ. ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ನಮಗೆ ಸಪೋರ್ಟ್ ಮಾಡಿರಿ. ಸೊ ನೆಕ್ಸ್ಟ್ ಒಂದು ಕ್ಲಾಸ್ ಒಳಗೆ ಬೇರೆ ಒಂದು ವಿಷಯದೊಂದಿಗೆ ನಿಮಗೆ ಭೇಟಿ ಆಗ್ತಾರೆ. ಸೊ ಥ್ಯಾಂಕ್ ಯು.